ಹೌದು. ನೋಡಿ, ಚುನಾವಣೆ ಅಂದಮೇಲೆ ಯುದ್ಧ ಆದ್ಮೇಲೆ ಅದೆಲ್ಲನೂ ಕೂಡ ಬೇರೆ ಬೇರೆ ಫ್ಯಾಕ್ಟರಿಗಳು ಇಂಪಾರ್ಟೆಂಟ್. ಅಲ್ಲಿನೂ ಕೂಡ ಮುಸಲ್ಮಾನರಲ್ಲಿ ದೊಡ್ಡ ಒಂದು ಆತಂಕ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ಸು ನಮಗೆ ಬೆನ್ನಿಗೆ ಚೂರಿ ಆಗಿದ್ದಾರೆ. ಕಾಂಗ್ರೆಸ್ ದ್ರೋಹ ಬಂದಿದೆ. ನಮಗೆ ಕಾಂಗ್ರೆಸ್ಗೆ ಮುಸಲ್ಮಾನರ ಓಟ್ ಬೇಕೇ ಬಂತು, ಅವರ ಒಳಿತು ಬೇಕಾಗಿಲ್ಲ. ಅವರ ರಾಜಕೀಯ ಪ್ರಾತಿನಿಧ್ಯ ಕೊಡುವಂಥದ್ದು ಕಾಂಗ್ರೆಸ್ ಕೊಡ್ತಾ ಇಲ್ಲ. ಒಂದು ರೀತಿ ಮುಸಲ್ಮಾನರಿಂದ ಮಲತಾಯಿ ಧೋರಣೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಗೆಲ್ಲಕ್ಕೆ ಮಾತ್ರ ನಾವು ಬೇಕು, ಅಧಿಕಾರ ಬಂದಾಗ ನಾವು ಬೇಡ ಅನ್ನೋದು ಭಾವನೆ ಮುಸಲ್ಮಾನರಲ್ಲಿ ಬಂದಿದೆ. ಅದರಿಂದ ಅವರು ಎಚ್ಚರ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ 3 ಬಾರಿ ಆಗಿದ್ದಾರೆ. ನಮಗೇನು ತೊಂದರೆ ಆಗಿದೆ? ಏನು ತೊಂದರೆ ಆಗಿಲ್ಲ. ಬಹಳ ಅನುಕೂಲಗಳ ಕೂಡ ಆಗಿದೆ. ಅದರಿಂದ ಕಾಂಗ್ರೆಸ್ ನಮ್ಮನ್ನು ಏನು ಬೆದರಿಕೆಯ ಬೊಂಬೆಯಾಗಿ ಇಟ್ಕೊಂಡಿದ್ರು, ಅದು ಇವತ್ತು ದಾವಣಗೆರೆ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಬಾಗಲಕೋಟೆ ಸಾಧಿಸಲು 100% ಮುಸಲ್ಮಾನರ ಎಚ್ಚರಿಕೆಯ ಮಾತು ಕೂಡ ಈ ಚುನಾವಣೆಯಲ್ಲಿ ಆಗುತ್ತೆ. ಅದು ಕೂಡ ಒಳ್ಳೆಯದು. ದೇಶದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಏನು ಬೆದರಿಕೆ ಬೊಂಬೆಯಾಗಿ ಯೂಸ್ ಮಾಡ್ತಾ ಇದ್ರು ಮುಸಲ್ಮಾನರನ್ನ, ಅದಕ್ಕೊಂದು ಅಂತ್ಯ ಆಗುತ್ತೆ. ಬಾಗಲಕೋಟೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೊನೆಯ ಹಂತದಲ್ಲಿ ನಮಗಿರುವಂಥ ಮಾಹಿತಿ ಪ್ರಕಾರ ಎಲ್ಲರೂ ಹೊರಗಡೆ ಹೋಗ್ಬೇಕು. ಬಿಜೆಪಿಯ ಕಾರ್ಯಕರ್ತರು ನಾವು ಯಾರ್ಯಾರು ಎಲ್ಲ ಬಂದ ಮೇಲೆ ಅಲ್ಲಿ ಕಾಂಗ್ರೆಸ್ ಅವರು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಅಲ್ಲಿನ ಕೆಲವು ಶಾಸಕರು ಹೊರಗಡೆಯಿಂದ ಹೋಗಿ ಅಲ್ಲಿ ಹಣ ಹಂಚಿರೋದು ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಅದು ಕೂಡ ನನಗೆ ಬೆಳಗ್ಗೆ ಫೋನ್ ಬಂದಿದ್ದು. ಆ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ವಿ. ಹಣ ಹಂಚಿರೋದ್ರ ಬಗ್ಗೆ ನಮಗೆ ದಾಖಲೆಗಳು ಸಿಗ್ತಾ ಇದೆ. ಎಲ್ಲರೂ ಆಚೆ ಬಂದಮೇಲೆ ಅವ್ರು ಮಾತ್ರ ಹೊರಗಡೆ ಇದ್ದು ರೆಸಾರ್ಟ್ಗಳಲ್ಲಿ ಹಣ ಹಂಚಿರೋ ದಾಖಲೆಗಳು ಬರ್ತಾ ಇದೆ. ನೋಡೋಣ, ಅದು ಪ್ರಯತ್ನ ನಡೀತಾ ಇದೆ. ಆದರೆ ಅಲ್ಲಿ ಹಣದ ಪ್ರಭಾವ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಹೌದು. ನೋಡಿ, ಚುನಾವಣೆ ಅಂದಮೇಲೆ ಯುದ್ಧ ಆದ್ಮೇಲೆ ಅದೆಲ್ಲನೂ ಕೂಡ ಬೇರೆ ಬೇರೆ ಫ್ಯಾಕ್ಟರಿಗಳು ಇಂಪಾರ್ಟೆಂಟ್. ಅಲ್ಲಿನೂ ಕೂಡ ಮುಸಲ್ಮಾನರಲ್ಲಿ ದೊಡ್ಡ ಒಂದು ಆತಂಕ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ಸು ನಮಗೆ ಬೆನ್ನಿಗೆ ಚೂರಿ ಆಗಿದ್ದಾರೆ. ಕಾಂಗ್ರೆಸ್ ದ್ರೋಹ ಬಂದಿದೆ. ನಮಗೆ ಕಾಂಗ್ರೆಸ್ಗೆ ಮುಸಲ್ಮಾನರ ಓಟ್ ಬೇಕೇ ಬಂತು, ಅವರ ಒಳಿತು ಬೇಕಾಗಿಲ್ಲ. ಅವರ ರಾಜಕೀಯ ಪ್ರಾತಿನಿಧ್ಯ ಕೊಡುವಂಥದ್ದು ಕಾಂಗ್ರೆಸ್ ಕೊಡ್ತಾ ಇಲ್ಲ. ಒಂದು ರೀತಿ ಮುಸಲ್ಮಾನರಿಂದ ಮಲತಾಯಿ ಧೋರಣೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಗೆಲ್ಲಕ್ಕೆ ಮಾತ್ರ ನಾವು ಬೇಕು, ಅಧಿಕಾರ ಬಂದಾಗ ನಾವು ಬೇಡ ಅನ್ನೋದು ಭಾವನೆ ಮುಸಲ್ಮಾನರಲ್ಲಿ ಬಂದಿದೆ. ಅದರಿಂದ ಅವರು ಎಚ್ಚರ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ 3 ಬಾರಿ ಆಗಿದ್ದಾರೆ. ನಮಗೇನು ತೊಂದರೆ ಆಗಿದೆ? ಏನು ತೊಂದರೆ ಆಗಿಲ್ಲ. ಬಹಳ ಅನುಕೂಲಗಳ ಕೂಡ ಆಗಿದೆ. ಅದರಿಂದ ಕಾಂಗ್ರೆಸ್ ನಮ್ಮನ್ನು ಏನು ಬೆದರಿಕೆಯ ಬೊಂಬೆಯಾಗಿ ಇಟ್ಕೊಂಡಿದ್ರು, ಅದು ಇವತ್ತು ದಾವಣಗೆರೆ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ. ಬಾಗಲಕೋಟೆ ಸಾಧಿಸಲು 100% ಮುಸಲ್ಮಾನರ ಎಚ್ಚರಿಕೆಯ ಮಾತು ಕೂಡ ಈ ಚುನಾವಣೆಯಲ್ಲಿ ಆಗುತ್ತೆ. ಅದು ಕೂಡ ಒಳ್ಳೆಯದು. ದೇಶದ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಏನು ಬೆದರಿಕೆ ಬೊಂಬೆಯಾಗಿ ಯೂಸ್ ಮಾಡ್ತಾ ಇದ್ರು ಮುಸಲ್ಮಾನರನ್ನ, ಅದಕ್ಕೊಂದು ಅಂತ್ಯ ಆಗುತ್ತೆ. ಬಾಗಲಕೋಟೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೊನೆಯ ಹಂತದಲ್ಲಿ ನಮಗಿರುವಂಥ ಮಾಹಿತಿ ಪ್ರಕಾರ ಎಲ್ಲರೂ ಹೊರಗಡೆ ಹೋಗ್ಬೇಕು. ಬಿಜೆಪಿಯ ಕಾರ್ಯಕರ್ತರು ನಾವು ಯಾರ್ಯಾರು ಎಲ್ಲ ಬಂದ ಮೇಲೆ ಅಲ್ಲಿ ಕಾಂಗ್ರೆಸ್ ಅವರು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಅಲ್ಲಿನ ಕೆಲವು ಶಾಸಕರು ಹೊರಗಡೆಯಿಂದ ಹೋಗಿ ಅಲ್ಲಿ ಹಣ ಹಂಚಿರೋದು ನಾವು ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಅದು ಕೂಡ ನನಗೆ ಬೆಳಗ್ಗೆ ಫೋನ್ ಬಂದಿದ್ದು. ಆ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ವಿ. ಹಣ ಹಂಚಿರೋದ್ರ ಬಗ್ಗೆ ನಮಗೆ ದಾಖಲೆಗಳು ಸಿಗ್ತಾ ಇದೆ. ಎಲ್ಲರೂ ಆಚೆ ಬಂದಮೇಲೆ ಅವ್ರು ಮಾತ್ರ ಹೊರಗಡೆ ಇದ್ದು ರೆಸಾರ್ಟ್ಗಳಲ್ಲಿ ಹಣ ಹಂಚಿರೋ ದಾಖಲೆಗಳು ಬರ್ತಾ ಇದೆ. ನೋಡೋಣ, ಅದು ಪ್ರಯತ್ನ ನಡೀತಾ ಇದೆ. ಆದರೆ ಅಲ್ಲಿ ಹಣದ ಪ್ರಭಾವ ಹೆಚ್ಚಿಗೆ ಕಂಡು ಬರ್ತಾ ಇದೆ.